ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಜಿಟಿ ದೇವೇಗೌಡರು ಸದ್ಯಕ್ಕೆ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದ್ದಾರೆ, ಚರ್ಚೆಯಲ್ಲಿದ್ದಾರೆ. ಜೆಡಿಎಸ್ ಪಕ್ಷದ ಪ್ರಬಲ ನಾಯಕರ ಸಾಲಿನಲ್ಲಿ ನಿಲ್ಲುವಂತಹ ನಾಯಕ ಯಾರಾದರೂ ಇದ್ದಾರೆ ಅಂತಂದ್ರೆ ದಟ್ ಇಸ್ ಜಿಟಿ ದೇವೇಗೌಡರು. ರಾಜಕೀಯ ನಿಂತ ನೀರಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ. ಇದೀಗ ಜಿಟಿ ದೇವೇಗೌಡರ ರಾಜಕೀಯ ಜೀವನವೂ ಕೂಡ ಅದೇ ರೀತಿ ಆಗಿದೆ. ಶಾರೀರಿಕವಾಗಿ ಜೆಡಿಎಸ್ನಲ್ಲಿ ಜಿಟಿ ದೇವೇಗೌಡರು ಇದ್ದಾರೆ, ಆದರೆ ಮಾನಸಿಕವಾಗಿ ಜೆಡಿಎಸ್ನಲ್ಲಿ ಅವರು ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದಿರುವಂತಹ ಜಿಟಿ ದೇವೇಗೌಡರು ಮೊದಲೆಲ್ಲ ಜೆಡಿಎಸ್ನಲ್ಲಿ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಂತಹ ನಾಯಕರು. ಜಿಟಿ ದೇವೇಗೌಡರು ಒಂದಷ್ಟು ಕಾರಣದಿಂದ ಪಕ್ಷದಿಂದ ದೂರ ಉಳಿದಿರೋದಂತೂ ಸತ್ಯ. ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಪ್ರಮುಖವಾಗಿ ಏನು ಕಾರಣ ಅಂತ ನೋಡೋದಾದ್ರೆ, ಶಾಸಕಾಂಗ ನಾಯಕ ಸ್ಥಾನ ತನಗೆ ಸಿಗಲಿಲ್ಲ ಅನ್ನುವಂತಹ ಬೇಸರ ಜಿಟಿ ದೇವೇಗೌಡರಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ. ಈ ಬಗ್ಗೆ ಈ ಹಿಂದೆ ಖುದ್ದು ಅವರೇ ಮಾತನಾಡಿದ್ರು. ನಾನು ಜೆಡಿಎಸ್ ಶಾಸಕನಾಗಿ ಚುನಾವಣೆಯಲ್ಲಿ ಗೆದ್ದ ಬಳಿಕ ರಾಜೀನಾಮೆ ಕೊಟ್ಟು ಪಕ್ಷಾಂತರ ಮಾಡಿಲ್ಲ. ನನ್ನ ಅವಧಿ ಮುಗಿಯುವ ತನಕ ಇಲ್ಲೇ ಇರ್ತೀನಿ. ಆದರೆ ಹಿರಿಯನಾದ ನನಗೆ ಜೆಡಿಎಸ್ ಶಾಸಕಾಂಗ ನಾಯಕ ಸ್ಥಾನ ಕೊಡಲಿಲ್ಲ ಅಂತ ಬೇಸರ ಇದೆ. ನನ್ನನ್ನು ಬಿಟ್ಟು ಕುಮಾರಸ್ವಾಮಿ ಅವರು ಸುರೇಶ್ ಬಾಬು ಅವರಿಗೆ ಕೊಟ್ಟರು. ಸದ್ಯ ನಾನು ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಜೆಡಿಎಸ್ ಪಕ್ಷದ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಸಿದ್ದರಾಮಯ್ಯ ಅವರಂತಹ ದೊಡ್ಡ ನಾಯಕರ ಮುಂದೆ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದೇನೆ. ಸದ್ಯ ಅರ್ಧದಲ್ಲಿ ಜೆಡಿಎಸ್ ಬಿಟ್ಟು ಯಾವ ಪಕ್ಷಕ್ಕೂ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿಯೇ ಇಂದಿಗೂ ಅವರು ಜೆಡಿಎಸ್ನ ಯಾವುದೇ ಕಾರ್ಯಕ್ರಮಗಳಿಗೂ ಕೂಡ ಭಾಗಿಯಾಗ್ತಾ ಇಲ್ಲ. ಅವರನ್ನು ಮತ್ತೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತೆ ಒಂದಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದು ಫಲಪ್ರದವಾಗ್ತಾ ಇಲ್ಲ. ಈ ಮಧ್ಯೆ ಮತ್ತೊಂದು ಹಿನ್ನಡೆ ಅನ್ನುವಂತೆ ಕುಮಾರಸ್ವಾಮಿ ಶಾಕ್ ಕೊಟ್ಟಿದ್ರು. ಜಿಟಿ ದೇವೇಗೌಡರಿಗೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಕೋಕ್ ನೀಡಿ ನೂತನ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಮಾಜಿ ಉಪಸಭಾಧ್ಯಕ್ಷ ಕೃಷ್ಣಾರೆಡ್ಡಿ ನೇಮಕ ಮಾಡಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಆದೇಶವನ್ನು ಹೊರಡಿಸಿದರು. ಈ ನಿರ್ಧಾರಕ್ಕೆ ಜೆಡಿಎಸ್ ನಾಯಕರು ನೀಡಿದ ಉತ್ತರ, ಜಿಟಿ ದೇವೇಗೌಡರು ಕೋರ್ ಕಮಿಟಿ ಅಧ್ಯಕ್ಷ ಆಗಿದ್ದರೂ ಯಾವುದೇ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ. ಅಲ್ಲದೆ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ರು. ಪಕ್ಷದ ನಾಯಕರ ವಿರುದ್ಧವೇ ಮಾತನಾಡ್ತಿದ್ರು. ಅಂತಿಮವಾಗಿ ಜಿಟಿ ದೇವೇಗೌಡರನ್ನ ಬಿಟ್ಟು ಕೃಷ್ಣಾರೆಡ್ಡಿಗೆ ಜೆಡಿಎಸ್ ವರಿಷ್ಠರು ಸ್ಥಾನ ನೀಡಿದ್ದಾರೆ ಅಂತ ಹೇಳ್ತಾ ಇದ್ರು. ಇತ್ತೀಚೆಗೆ ಜಿಟಿ ದೇವೇಗೌಡರು ತಮ್ಮ ಜೊತೆಯಲ್ಲಿ ಇಲ್ಲ, ಅವರ ಬಗ್ಗೆ ಮಾತನಾಡುವುದು ಬೇಡ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದ ಹೇಳಿಕೆ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಈ ಹೇಳಿಕೆ ಮೂಲಕ ಜೆಡಿಎಸ್ ಶಾಸಕ ಗೌಡರ ಕುಟುಂಬದಿಂದ ಮತ್ತಷ್ಟು ದೂರವಾಗಿರೋದು ಕನ್ಫರ್ಮ್ ಆಗಿತ್ತು. ಇಷ್ಟಕ್ಕೆ ಮಾತು ನಿಂತಿದ್ರೆ ಓಕೆ. ಮಾತು ಮುಂದುವರೆಸಿದ್ದ ಎಚ್.ಡಿ. ಕುಮಾರಸ್ವಾಮಿ ಅವರು, ಪಕ್ಷದ ಬಗ್ಗೆ ನಿಯತ್ತು ನಿಷ್ಠೆ ಯಾವುದು ಇಲ್ಲದವರನ್ನ ನಾವು ಜೊತೆಯಲ್ಲಿ ಇಟ್ಟುಕೊಳ್ಳಬೇಕಾ? ನನ್ನ ಮುಂದೆ ಇನ್ನು ಮುಂದೆ ಪದೇ ಪದೇ ಅವರ ಹೆಸರು ಪ್ರಸ್ತಾಪ ಮಾಡಬೇಡಿ. ನಮ್ಮನ್ನ ರಾಜೀನಾಮೆ ಕೊಡ್ತಾರಾ ಅಂತ ಕೇಳಿ ಮುಖ್ಯಮಂತ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ, ನಮಗೆ ಒಂದು ದಿನವೂ ಸರ್ಟಿಫಿಕೇಟ್ ಕೊಡಲಿಲ್ಲ, ಅಂಥವರನ್ನ ಜೊತೆಯಲ್ಲಿ ಇಟ್ಕೊಂಡು ಓಡಾಡಬೇಕಾ ಅಂತ ಹೇಳೋದರ ಮೂಲಕ ನೇರವಾಗಿ ಜಿಟಿ ದೇವೇಗೌಡರಿಗೆ ತಿರುಗೇಟು ಕೊಟ್ಟಿದ್ರು. ಈ ಬಳಿಕವೂ ಕೂಡ ಜಿಟಿ ದೇವೇಗೌಡರ ಅಸಮಾಧಾನ ಮುಂದುವರೆದಿತ್ತು. ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಅವರಿಗೆ ಪಕ್ಷವನ್ನು ಸಂಘಟಿಸುವುದು ಎಷ್ಟು ಕಷ್ಟ ಅಂತ ತಿಳಿದಿದೆ. ನಾನು ಕೂಡ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸಿದ್ದೇನೆ, ಆದರೆ ಚುನಾವಣೆಯ ಸಮಯದಲ್ಲಿ ಮಾತ್ರ ನನ್ನನ್ನು ಬಳಸಲಾಗ್ತಾ ಇದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದೆಲ್ಲ ವಾದ ತಿರುಗೇಟು ನೀಡಿದ ಬಳಿಕ ಕಟ್ಟ ಕಡೆಯದಾಗಿ ಉಳಿದ ಪ್ರಶ್ನೆ ಜಿಟಿ ದೇವೇಗೌಡರ ಮುಂದಿನ ನಡೆ ಏನು ಅನ್ನೋದು. ಅಂದ್ರೆ 2028ರ ಬಳಿಕ ದೇವೇಗೌಡರ ನಡೆ ಏನು ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗಿರುವುದಂತೂ ಸತ್ಯ. ಈಗಾಗಲೇ ಬಹಿರಂಗವಾಗಿ ವೇದಿಕೆಗಳಲ್ಲಿಯೇ ಸಿದ್ದರಾಮಯ್ಯ ಪರ, ಕಾಂಗ್ರೆಸ್ನ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಜಿಟಿ ದೇವೇಗೌಡರು. ಅವರನ್ನು ಹೊಗಳ್ತಾ ಇರುವಂತಹ ದೃಶ್ಯಗಳು ನಿಮ್ಮ ಕಣ್ಮುಂದೆ ಇದೆ. ಜಿಟಿ ದೇವೇಗೌಡರು ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಕೊಡಲು ಪ್ರಾರಂಭ ಮಾಡ್ತೋ ಅಂದಿನಿಂದಲೂ ಕೂಡ ಈ ಗ್ಯಾರಂಟಿಗಳ ಕುರಿತು ವೇದಿಕೆಗಳಲ್ಲಿ ಸಪೋರ್ಟ್ ಮಾಡುವ ರೀತಿಯಲ್ಲೇ ಜಿಟಿ ದೇವೇಗೌಡರು ಮಾತಾಡ್ತಾ ಬಂದಿದ್ದಾರೆ. ಹೀಗಾಗಿ ಮುಂದಿನ ಚುನಾವಣೆಗೆ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ, ಅಲ್ಲಿಯೇ ನಿಂತು ಗೆಲ್ತಾರೆ ಅನ್ನುವಂತಹ ಚರ್ಚೆ ಕೂಡ ಜೋರಾಗ್ತಾ ಇದೆ. ಜಿಟಿ ದೇವೇಗೌಡರು ಇಲ್ಲಿಯವರೆಗೂ ಯಾಕೆ ಕಾಂಗ್ರೆಸ್ಗೆ ಹೋಗಿಲ್ಲ ಅನ್ನೋ ಚರ್ಚೆ ಕೂಡ ಇದೆ. ರಾಜಕೀಯ ನಾಯಕರಿಗೆ ಅಧಿಕಾರ ಅನ್ನುವಂಥದ್ದು ತುಂಬಾ ಮುಖ್ಯ. ಎಷ್ಟೋ ಜನ ಅಧಿಕಾರ ಬಂದ ಪಕ್ಷಕ್ಕೆ ಹಾರೋದು, ಅಧಿಕಾರ ಅನುಭವಿಸೋದನ್ನು ನಾವು ನೋಡಿದ್ದೀವಿ. ಈಗಲೂ ಅದೇ ಆಗಬಹುದು. 2028ಕ್ಕೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಇದ್ದೇ ಇರುತ್ತೆ. ಮೈತ್ರಿ ಮಾಡಿಕೊಂಡು ಮೈತ್ರಿ ಮೂಲಕ ಅಧಿಕಾರಕ್ಕೆ ಜೆಡಿಎಸ್ ಬಿಜೆಪಿ ಬಂದರೆ ಜಿಟಿ ದೇವೇಗೌಡರಿಗೆ ಮಂತ್ರಿ ಆಗುವ ಒಂದು ಚಾನ್ಸ್ ಇರೋದಂತೂ ಸತ್ಯ. ಕಾಂಗ್ರೆಸ್ ಒಂದು ವೇಳೆ ಸೋತ್ರೆ ಅಂಥ ಪಕ್ಷಕ್ಕೆ ಹೋಗಿ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡುತ್ತೆ. ಆ ಗೊಂದಲ ಜಿಟಿ ದೇವೇಗೌಡರಲ್ಲೂ ಇದ್ದಂತೆ ಕಾಣಿಸ್ತಾ ಇದೆ.
ಹಾಗಾಗಿಯೇ ಇಲ್ಲಿಯವರೆಗೂ ಕಾಂಗ್ರೆಸ್ ಕಡೆ ವಾಲೋದಕ್ಕೆ ಪ್ರಯತ್ನವನ್ನು ಅವರು ಮಾಡಿದ್ದಂತೆ ಕಾಣಿಸ್ತಾ ಇಲ್ಲ. ಮಾಡಿದರೂ ಅದು ತೆರೆಮರೆಯಲ್ಲಿ ನಡೀತಾ ಇದೆ. ಜಿ ಟಿ ದೇವೇಗೌಡರಿಗೆ ಮುಂದೆ ಮತ್ತೊಂದು ಮಂತ್ರಿ ಸ್ಥಾನ 2028ರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಜಿ ಟಿ ದೇವೇಗೌಡರು JDS ಪಕ್ಷದಲ್ಲಿ ಇದ್ದಾರೆ ಅನ್ನೋದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಬರ್ತಾ ಇರುವಂಥ ಚರ್ಚೆ. ಹಿಂದೆಯೂ ಕೂಡ ಕುಮಾರಸ್ವಾಮಿ ಅವರ ಮೈತ್ರಿ ಸರ್ಕಾರದಲ್ಲೇ ಮಂತ್ರಿ ಆಗಿದ್ದಂಥ ಜಿ ಟಿ ದೇವೇಗೌಡರು ಪಕ್ಷ ಮುನ್ನಡೆಸುವಂಥ ಕೆಲಸ ಮಾಡಿದರು. ಇದೀಗ ಪಕ್ಷದಲ್ಲೇ ಉಳಿದುಕೊಂಡ್ರೆ ಇಂಥದ್ದೊಂದು ಚಾನ್ಸ್ ಮತ್ತೆ ಒಲಿದು ಬರಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥ ಚರ್ಚೆಯ ಜೊತೆಗೆ ಇಲ್ಲಿಯೇ ಉಳಿದುಕೊಂಡರೆ ಸ್ಥಾನವೂ ಕೂಡ ಸಿಗಬಹುದು ಅನ್ನುವಂಥ ಚರ್ಚೆ, ಲೆಕ್ಕಾಚಾರ ಎಲ್ಲವೂ ಕೂಡ ಇದೆ. ಹಾಗಿದ್ರೆ ಜಿ ಟಿ ದೇವೇಗೌಡರ ಈ ನಡೆ ಬಗ್ಗೆ ತಾವೇನು ಹೇಳ್ತೀರಿ? ಜಿ ಟಿ ದೇವೇಗೌಡರು ಕಾಂಗ್ರೆಸ್ಗೆ ಹೋದರೆ ಉತ್ತಮನ ಅಥವಾ JDSನಲ್ಲೇ ಉಳಿದುಕೊಂಡು ಕಂಟಿನ್ಯೂ ಆದರೆ ಉತ್ತಮನ ಅನ್ನೋದನ್ನು ನೀವು ಕೂಡ ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.